ನಕಲಿ ಉತ್ಪನ್ನ ತಯಾರಿಕಾ ಅಡ್ಡೆಗಳ ಮೇಲೆ ಖಾಕಿ ರೇಡ್ ಮಾಡಿದೆ. ಒಂದೇ ವಾರದಲ್ಲಿ ಬೆಂಗಳೂರಿನ 2 ಕಡೆ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ನಕಲಿ ಉತ್ಪನ್ನಗಳ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ ಬೆಂಗಳೂರಿನಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ. ಈಗ ಒಂದೇ ವಾರದಲ್ಲಿ ಬೆಂಗಳೂರಿನ 2 ಕಡೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಪೂಮಾ ನೈಕ್ ಬ್ರ್ಯಾಂಡ್ನ ನಕಲಿ ಉತ್ಪನ್ನ ಸೀಸ್ ಮಾಡಲಾಗಿದೆ. ಲಕ್ಷಾಂತರ ಮೌಲ್ಯದ ನಕಲಿ ಉತ್ಪನ್ನಗಳನ್ನು ಸೀಸ್ ಮಾಡಲಾಗಿದೆ. ಕಳೆದ 3 ದಿನಗಳ ಹಿಂದೆ ಸಿದ್ದಾಪುರದಲ್ಲೂ ದಾಳಿ ನಡೆದಿತ್ತು. ಈಗ ಮಾದನಾಯಕನಹಳ್ಳಿ ಪೊಲೀಸರಿಂದ ರೇಡ್ ನಡೆದಿದೆ. ಎ ಫ್ಯಾಷನ್ಸ್ ಹೆಸರಿನಲ್ಲಿ ನಕಲಿ ಬ್ರಾಂಡೆಡ್ ಜೀನ್ಸ್ ಅನ್ನ ತಯಾರಿಕೆ ಮಾಡಲಾಗ್ತಾ ಇತ್ತು. ದಾಳಿ ವೇಳೆ 30 ಲಕ್ಷಕ್ಕೂ ಅಧಿಕ ಮೌಲ್ಯದ ನಕಲಿ ಬ್ರಾಂಡೆಡ್ ಜೀನ್ಸ್ ಸೀಸ್ ಮಾಡಲಾಗಿದೆ. ಮಾದನಾಯಕನಹಳ್ಳಿ ವ್ಯಾಪ್ತಿಯ ಬೈಲಕೋನೇನಹಳ್ಳಿಯಲ್ಲಿ ಪೊಲೀಸ್ ದಾಳಿಯನ್ನ ನಡೆದಿದೆ. ಲೆವಿಸ್, ಪೋಲೋ, ರಾಲ್ಫ್ ಲಾರೆನ್ ಬ್ರಾಂಡೆಡ್ ವಸ್ತುಗಳು ಸಿಕ್ಕಿದ್ದಾವೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಾಪಿರೈಟ್ಸ್ ನಕಲಿ ಉತ್ಪನ್ನ ತಯಾರಿಕಾ ಅಡ್ಡೆಗಳ ಮೇಲೆ ಖಾಕಿ ರೇಡ್ ಮಾಡಿರುವುದನ್ನು ಗಮನಿಸ್ತಾ ಇದ್ದೀವಿ. ಒಂದೇ ವಾರದಲ್ಲಿ 2 ಕಡೆ ಬೆಂಗಳೂರಿನಲ್ಲಿ 2 ಕಡೆ ಪೊಲೀಸ್ನವರು ದಾಳಿ ಮಾಡಿದ್ದಾರೆ. ಪೂಮಾ ನೈಕ್ ಬ್ರ್ಯಾಂಡನ್ನು ನಕಲಿ ಉತ್ಪನ್ನ ಸೀಸ್ ಮಾಡಲಾಗಿರುವುದು, ಲಕ್ಷಾಂತರ ಮೌಲ್ಯದ ನಕಲಿ ಉತ್ಪನ್ನಗಳನ್ನು ಸೀಸ್ ಮಾಡಲಾಗಿದೆ. ಕಳೆದ 3 ದಿನಗಳ ಹಿಂದೆ ಸಿದ್ದಾಪುರದಲ್ಲೂ ಕೂಡ ಪೊಲೀಸ್ನವರು ದಾಳಿ ಮಾಡಿದ್ರು. ಈಗ ಮಾದನಾಯಕನಹಳ್ಳಿ ಪೊಲೀಸರು ರೇಡ್ ಮಾಡಿದ್ದಾರೆ. ಎ ಫ್ಯಾಷನ್ಸ್ ಹೆಸರಿನಲ್ಲಿ ನಕಲಿ ಬ್ರಾಂಡೆಡ್ ಜೀನ್ಸ್ ಅನ್ನ ತಯಾರು ಮಾಡಲಾಗ್ತಾ ಇತ್ತಂತೆ. ದಾಳಿ ಸಂದರ್ಭದಲ್ಲಿ 30 ಲಕ್ಷಕ್ಕೂ ಅಧಿಕ ಮೌಲ್ಯದ ನಕಲಿ ಬ್ರಾಂಡೆಡ್ ಜೀನ್ಸ್ಗಳನ್ನ ಸೀಸ್ ಮಾಡಲಾಗಿದೆ. ಮಾದನಾಯಕನಹಳ್ಳಿ ವ್ಯಾಪ್ತಿಯ ಬೈಲಕೋನೇನಹಳ್ಳಿಯಲ್ಲಿ ಪೊಲೀಸ್ನವರು ದಾಳಿಯನ್ನ ಮಾಡಿರೋದು. ಲೆವಿಸ್, ಪೋಲೋ, ರಾಲ್ಫ್ ಲಾರೆನ್ ಬ್ರಾಂಡ್ ಜೀನ್ಸ್ ನಕಲು ತಯಾರಿಕೆ ಮಾಡಲಾಗಿರುವುದು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕಾಪಿರೈಟ್ಸ್ ಆಕ್ಟ್ ಅಡಿ ಕೇಸ್ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ. ಈಗ ಎಷ್ಟರ ಮಟ್ಟಿಗೆ ಅಂದರೆ ದಾಳಿ ಆಗಿದೆ, ಎಷ್ಟು ಮೌಲ್ಯದ ವಸ್ತುಗಳಲ್ಲಿ ಸಿಕ್ಕಿರೋದು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಖಂಡಿತ ರಾಮ್, ಅಂದ್ರೆ ಪ್ರತಿಷ್ಠಿತ ಬ್ರ್ಯಾಂಡ್ ಕಂಪನಿಗಳ ಹೆಸರಲ್ಲಿ ನಕಲಿ ಬಟ್ಟೆಗಳನ್ನ, ಶೂಗಳನ್ನ ತಯಾರಿಕೆನೆ ಮಾಡಿ ಅದನ್ನ ಮಾರಾಟಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಂತ 2 ಕಡೆಗಳಲ್ಲಿ ಪೊಲೀಸರು ದಾಳಿ ಮಾಡಿ, ಜೊತೆಗೆ ಮಾಲ್ ಸಮೇತ ಈಗಾಗಲೇ ಪೊಲೀಸರು ಸೀಸನ್ ಕೂಡ ಮಾಡ್ಕೊಂಡಿದ್ದಾರೆ. ಒಂದು ಕಡೆ ಅಂದ್ರೆ ಕಳೆದ 3 ದಿನಗಳ ಹಿಂದೆ ಅಷ್ಟೇ ಸಿದ್ದಾಪುರ ಪೊಲೀಸರು ಕೂಡ ಪಕ್ಕ ಇನ್ಫಾರ್ಮೇಶನ್ ನ ಪಡೆದುಕೊಂಡು ಅದೇ ಲಿಮಿಟ್ಸ್ ಅಲ್ಲಿ ಬರುವಂತ ಒಂದು ಗೋಡನ್ಗೆ ದಾಳಿ ಮಾಡ್ತಾರೆ. ಅಲ್ಲಿ ಕೂಡ ಸಾಕಷ್ಟು ಒಂದು ನಕಲಿ ಬ್ರಾಂಡೆಡ್ ಅಂದ್ರೆ ಪೂಮಾ ಆಗಿರ್ಬೋದು, ನೈಕಿ ಆಗಿರ್ಬೋದು, ಕೆಲವೊಂದಷ್ಟು ಬ್ರಾಂಡೆಡ್ ಏನಿದೆ ಪ್ರತಿಷ್ಠಿತ ಕಂಪನಿಗಳು ಅದನ್ನ ನಕಲಿ ತಯಾರಿಕೆನ ಮಾಡಿ ಸ್ಟಿಕ್ಕರ್ ಅನ್ನ ಮಾಡ್ಕೊಂಡು ಅದನ್ನ ಇದು ಪಕ್ಕ ಒರಿಜಿನಲ್ ಬ್ರಾಂಡೆಡ್ ಅಂತ ಹೇಳಿ ಅವರು ಯಾಮರ್ಸಿ ಅದನ್ನ ಮಾರಾಟ ಕೂಡ ಮಾಡ್ತಾ ಇದ್ರು. ಅಲ್ಲಿಯೂ ಕೂಡ ಸಾಕಷ್ಟು ಲಕ್ಷಾಂತರ ರೂಪಾಯಿ ಮೌಲ್ಯದ ಒಂದು ಬ್ರಾಂಡೆಡ್ ನಕಲಿ ಮಾಡ್ತಿದ್ದಂತ ಪೂಮಾ, ನೈಕಿ ಸೇರಿದಂತೆ ಕೆಲವೊಂದಷ್ಟು ಬ್ರಾಂಡೆಡ್ ಕೂಡ ವಸ್ತುಗಳನ್ನು ಕೂಡ ಸೀಸ್ ಮಾಡಿದ್ರು. ಅದಾದ ನಂತರ ಮಾದನಾಯಕನಹಳ್ಳಿಯಲ್ಲೂ ಕೂಡ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಅಲ್ಲೂ ಕೂಡ ದಾಳಿಯನ್ನ ಮಾಡ್ತಾರೆ. ಅಲ್ಲಿ ಕೂಡ ಸಾಕಷ್ಟು ಮೌಲ್ಯ ಅಂದ್ರೆ ಪ್ರಮುಖವಾಗಿ ಇಲ್ಲಿ ಜೀನ್ಸ್ ಬ್ರಾಂಡೆಡ್ ಏನಿದೆ ಅಲ್ಲಿ ಒಂದು ನಕಲಿ ಬ್ರಾಂಡೆಡ್ ನ ತಯಾರಿಕೆಯನ್ನ ಮಾಡ್ತಾ ಇದ್ರು. ಗೋಡನ್ನ ದೊಡ್ಡ ಮಟ್ಟದಲ್ಲೂ ಕೂಡ ಮಾಡ್ಕೊಂಡಿದ್ರು. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತ ಬೈಲಕೋನಹಳ್ಳಿಯಲ್ಲಿ ಒಂದು ಎ ಫ್ಯಾಷನ್ಸ್ ಹೆಸರಿನಲ್ಲಿ ಒಂದು ಗೋಡನ್ನ ತೆಗೆಯಲಾಗಿತ್ತು. ಅಲ್ಲಿ ಕೂಡ ಜೀನ್ಸ್ ಬಟ್ಟೆಗಳನ್ನ ತಯಾರಿಕೆ ಮಾಡಿ ಅದು ಕೆಮಿಕಲ್ ವಾಶ್ ಅನ್ನು ಕೂಡ ಮಾಡಲಾಗಿತ್ತು. ಅದೇ ರೀತಿಯಾಗಿ ಬಟ್ಟೆಗಳ ಮೇಲ್ಗಡೆ ಸ್ಟಿಕ್ಕರ್ ಅನ್ನ ಹಾಕೊಂತ ಇದ್ರು. ಯಾವ ಬ್ರಾಂಡೆಡ್ ಅತಿ ಹೆಚ್ಚಾಗಿ ಸೇಲ್ ಆಗುತ್ತೆ ಆ ಒಂದು ಬ್ರಾಂಡೆಡ್ ಹೆಸರಿನ ಸ್ಟಿಕ್ಕರ್ ಅನ್ನು ಕೂಡ ಫೋರ್ಜರಿಯನ್ನ ಮಾಡ್ತಾ ಇದ್ರು, ನಕಲಿಯನ್ನ ಮಾಡ್ತಾ ಇದ್ರು. ಅಲ್ಲಿ ಲೀವಿಸ್ ಸೇರಿದಂತೆ ಪೋಲೋ ಆಗಿರ್ಬೋದು, ರಾಲ್ಫ್ ಲಾರೆನ್ ಬ್ರ್ಯಾಂಡ್ ಆಗಿರ್ಬೋದು, ಹೀಗೆ ಹಲವು ಬ್ರ್ಯಾಂಡ್ಗಳ ಸ್ಟಿಕ್ಕರ್ಗಳನ್ನ ಬಟ್ಟೆಗಳಿಗೆ ಹಾಕಿ ಅದನ್ನ ಸಾಕಷ್ಟು ಒಂದು ದೊಡ್ಡ ಗೋಡನ್ನಲ್ಲಿ ತಯಾರಿಯನ್ನ ಮಾಡ್ತಾರೆ. ಹೀಗಾಗಿ ಖಚಿತ ಮಾಹಿತಿಯನ್ನ ಪಡೆದಂತ ಮಾದನಾಯಕನಹಳ್ಳಿ ಪೊಲೀಸರು ಕೂಡ ದಾಳಿಯನ್ನ ಮಾಡಿದ್ರು. ದಾಳಿ ವೇಳೆ 30 ಲಕ್ಷಕ್ಕೂ ಬೆಲೆ ಬಾಳುವಂತ ವಸ್ತುಗಳನ್ನ ಈಗಾಗಲೇ ಸೀಸನ್ ಮಾಡಿ ಅದ್ರ ಜೊತೆಗೆ ಅಲ್ಲಿ ಸಿಬ್ಬಂದಿಗಳು ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಅವ್ರಿಗೂ ಕೂಡ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಎ ಫ್ಯಾಷನ್ ಯಾರ ಮಾಲೀಕತ್ವದಲ್ಲಿ ಇದೆ, ಜೊತೆಗೆ ಅಲ್ಲಿ ಫ್ಯಾಕ್ಟರಿ ಯಾರ ಹೆಸರಲ್ಲಿದೆ, ಇವೆಲ್ಲನೂ ಕೂಡ ಒಂದೊಂದಾಗಿ ಈಗಾಗಲೇ ಎಫ್ಐಆರ್ ಅನ್ನು ದಾಖಲು ಮಾಡ್ಕೊಂಡು ಅದಕ್ಕೆ ಬೇಕಾದಂತ ತಯಾರಿನ ಅಂದ್ರೆ ಓನರ್ ಯಾರು, ಮಾಲೀಕರು ಯಾರು, ಜೊತೆಗೆ ನಡೆಸ್ತಾ ಇರುವಂತ ವ್ಯಕ್ತಿಗಳು ಯಾರು, ಇನ್ನೆಲ್ಲನೂ ಕೂಡ ಇನ್ವೆಸ್ಟಿಗೇಷನ್ ಮಾಡುವ ಮೂಲಕ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ನಂತರ ಅವರನ್ನ ವಿಚಾರಣೆಗೆ ಕರೆಯುವಂತ ಸಿದ್ಧತೆನ ಒಂದ್ ಕಡೆ ಮಾಡ್ಕೊಳ್ಳಾಗ್ತಾರೆ. ಒಟ್ಟಲ್ಲಿ ನಕಲಿ ಫ್ಯಾಕ್ಟರಿಗಳು ಈ ರೀತಿಯಾಗಿ ಬೆಂಗಳೂರಿನಲ್ಲಿ ಅನೇಕ ಕಡೆ ಕೂಡ ಇರುವಂತದ್ದು. ಪೊಲೀಸರು ಕೂಡ ಇಂತ ಬ್ರಾಂಡೆಡ್ ಅಂದ್ರೆ ನಕಲಿ ಬ್ರಾಂಡೆಡ್ ಅನ್ನ ಮಾಡ್ಕೊಂಡು ಅಕ್ರಮವಾಗಿ ಬಟ್ಟೆಗಳನ್ನ ಮಾರಾಟ ಮಾಡ್ಕೊಂಡು ಒರಿಜಿನಲ್ ಬ್ರಾಂಡೆಡ್ ಕಂಪನಿಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಮೋಸ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಪಿರೈಟ್ಸ್ ಅಡಿಯಲ್ಲಿ ಕೂಡ ಕೇಸ್ ದಾಖಲಾಗಿರೋದ್ರಿಂದ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆನ ಮುಂದುವರಿಸಲಾಗ್ತಾ ಇದೆ. ರಾಮ್, ಓಕೆ, ಥ್ಯಾಂಕ್ ಯು ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ.